ಬೆಳ್ಳಿ ಕೂದಲಿನ ಬಂಗಾರದ ಮನುಷ್ಯರೆಲ್ಲ ಇಲ್ಲಿ ಮುಂದಿದ್ದಾರೆ. ಅವರಿಗೆ and my dear students, when I look at the silver-haired seniors and activities of ACPR regularly, every now and then, this institute organizes, arranges seminars and lectures on Ranede's life, philosophy, teachings, etc. And also many books have been published by this institute on Dr. Ranede. When I look into all these aspects, these things, I am reminded of one incident. There was one pravachanakara, a very good pravachanakara, very popular, and once, senior citizen or senior people of some village invited him for delivering religious or spiritual discourses. And of course, on the said day and time, he was brought very ceremoniously to the stage and he was made to sit before the audience. And that pravachanakara surveyed the audience, face of the audience, and started. My dear fellow beings, before I start or before I say anything, I would like to ask one question to you. Very simple, very easy question, and your response or reply to that question decides whether I should continue to deliver lectures here for the next 3 days or not. ನಾನೊಂದು ನಿಮಗೆ ಪ್ರಶ್ನೆ ಕೇಳಲಿದ್ದೇನೆ, ಅತ್ಯಂತ ಸರಳ ಪ್ರಶ್ನೆ. ನೀವು ಕೊಡಲಿರುವಂಥ ಉತ್ತರ ನನ್ನ ಮುಂದಿನ ಪ್ರವಚನಗಳನ್ನು ನಿರ್ಧಾರ ಮಾಡ್ತದೆ. Poor, innocent, simple folk of the village, they kept quiet. They were nonplussed as to what to show, what to say. Silence prevailed over there, fell over there. They couldn't know. ಏನು ಹೇಳ್ಬೇಕಿದಕ್ಕೆ? ನೀವು ದೇವರನ್ನು ನೋಡಿದ್ದೀರಾ ಅಥವಾ ದೇವರ ಬಗೆಗೆ ನಿಮಗೇನಾದರೂ ತಿಳಿದಿದೆಯೇ? ಡೂ ಯು ನೋ ಎನಿಥಿಂಗ್ ಅಬೌಟ್ ಗಾಡ್? ಕೇಳಿದರು ಅವರು. ಇವು ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಸುಮ್ಮನೆ ಕೂತರು. 1 ಮಿನಿಟ್ 2 ಮಿನಿಟ್ ಆದಮೇಲೆ ಮತ್ತು ಕೇಳಿದರು, ದೇವರ ಬಗೆಗೆ ನಿಮಗೇನಾದರೂ ತಿಳಿದಿದೆಯೇ? ಅಗೇನ್ ಪಿನ್ ಡ್ರಾಪ್ ಸೈಲೆನ್ಸ್ ಪ್ರಿವೇಲ್. ಅವ ಒಬ್ರು ಯಾರೋ ಧೈರ್ಯ ಮಾಡಿ ಎದ್ದು ನಿಂತು, ಇಲ್ರಿ ನಮಗೇನು ತಿಳಿದಿಲ್ರಿ ಅಂದ್ರೆ. ಆ್ಯಂಡ್ ಆಲ್ ಆಫ್ ದೆಮ್ ಸ್ಟೂಡ್ ಅಪ್ ಆ್ಯಂಡ್ ಇನ್ ಕೋರಸ್ ದೇ ಸೇಡ್, ನೋ ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಗಾಡ್. ಅಂದ್ರೆ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಪ್ರವಚನಕಾರ ವುಡ್ explain as to who is God, what is his nature, etc. ಇವರಂದ್ರು ಪ್ರವಚನಕಾರರು, ಏನು ತಿಳಿದೇ ಇಲ್ಲ ಅಂತೀರಿ, ನಿಮ್ಮ ಮುಂದೆ ಏನು ಮಣ್ಣು ಹೇಳೋದು, ಬಂಡೆಗಲ್ಲಿದ್ದಂಗೆ ನೀವು ಗೊತ್ತಿದ್ರು ಅಷ್ಟ, ಮುದ್ದು ಮಾಡಿದ್ರು ಅಷ್ಟ. ಸ್ವಲ್ಪ ಏನಾರ ಬ್ಯಾಕ್ಗ್ರೌಂಡ್ ಏನಾದರೂ ಗೊತ್ತಿದ್ದಿದ್ರೆ ಏನಾರ ಹೇಳ್ಬೋದಾಗಿತ್ತು. ಏನೋ ಎಲ್ಲ ಹಸಿದಡ್ಡು, ನಿಮಗೇನು ಹೇಳೋದು ಅಂದರು. ಆ್ಯಂಡ್ ಆಲ್ ಆರ್ಗನೈಸರ್ಸ್ ವೆರಿ ವೆರಿ ಅಪ್ಸೆಟ್, ಡಿಸಪಾಯಿಂಟೆಡ್. ಹಿ ವೆಂಟ್ ಅವೇ. ಆ್ಯಂಡ್ ಆರ್ಗನೈಸರ್ಸ್ ವೆಂಟ್ ಟು ಹಿಮ್ ಆ್ಯಂಡ್ ಮೇಡ್ ಎ ರಿಕ್ವೆಸ್ಟ್. ಅವ್ರ ಪಾಪ ಅವ್ರಿಗೇನು ಇದಾಗಿಲ್ಲರಿ ಸರ, ನೀವೇನು ಇದನ್ನು ಮಾಡಬೇಡ್ರಿ, ನಿಮ್ಮ ಪ್ರವಚನ ಭಾಳ ನೀವು ಜನಪ್ರಿಯ ಪ್ರವಚನಕಾರರದಿರಿ, ಸ್ವಲ್ಪ ಇನ್ನೊಮ್ಮೆ ಇದನ್ನು ಮಾಡಿರಿ. ಆಮೇಲೆ ಇವರೆಲ್ಲರೂ ಹಳ್ಳಿಯವ್ರು ಏನಿದಾರಲ್ಲ, ಅವರು ಒಂದು ಡಿಸಿಷನ್ ತೊಗೊಂಡಿದ್ರು. ಏನು ಅಂದ್ರೆ, ಈ ಸಲ ಬಂದು ಆ ಕ್ವಶನ್ ಕೇಳಿದ್ರು ಅಂದ್ರೆ ನಮ್ಗೆ ಗೊತ್ತದ ಅಂತ ಹೇಳಿಬಿಡು, ಏನು ಮಾಡ್ತಾರೋ ಅವ್ರು ನೋಡೋಣ ಅಂತ. ನೆಕ್ಸ್ಟ್ ಡೇ ಆನ್ ರಿಕ್ವೆಸ್ಟ್ ಆಫ್ ದ ಆರ್ಗನೈಸರ್ಸ್ ಅಗೇನ್ ಹಿ ಕೇಮ್, ಹಿ ವಾಸ್ ಬ್ರಾಟ್. ಸೇಮ್ ಕ್ವೆಶನ್, ದೇವರ ಬಗೆಗೆ ನಿಮಗೇನಾದರೂ ತಿಳಿದಿದೆಯೇ? ಹೌದೌದ್ರಿ, ನಮಗೆ ತಿಳಿದದ್ರಿ. ಇವ್ರಂದ್ರು, ಎಲ್ಲ ತಿಳಿದವ್ರ ಮುಂದೆ ಏನು ಮಣ್ಣು ಹೇಳೋದು, ನಾನು ಆಗೋದಿಲ್ಲ ನನಗೆ. ಅಗೇನ್ ಹಿ ವೆಂಟ್ ಅವೇ. ಇವರಿಗೆ ಅದರ ಅವ್ರ ಪ್ರವಚನ ಕೇಳಬೇಕಂತ ಭಾಳ ಇಷ್ಟ. ಮತ್ತು ಆರ್ಗನೈಸರ್ಸ್ ಥರ್ಡ್ ಟೈಮ್ ವೆಂಟ್ ಟು ಹಿಮ್ ಆ್ಯಂಡ್ ಮೇಡ್ ಎ ರಿಕ್ವೆಸ್ಟ್. ಆವಾಗ ಇವರು ಜಾಣರಿದ್ರು, ಇವರು ಡಿಸೈಡ್ ಮಾಡಿದ್ರು,
ಈ ಸೈಡ್ನವರು ದೇವರ ಬಗೆಗೆ ತಿಳಿದಿದೆ ಅಂತ ಹೇಳೋನು, ಇವರು ನಮಗೇನೂ ತಿಳಿದಿಲ್ಲ ಅಂತ ಹೇಳೋನು, ಏನು ಮಾಡ್ತಾರೆ ನೋಡೋನು ಅವರು. ಥರ್ಡ್ ಡೇ ಹಿ ಕೇಮ್, ಪೋಸ್ ದ ಸೇಮ್ ಕ್ವೆಶನ್. ಇವ್ರು ಎದ್ದು ನಿಂತು ನಮಗೇನೂ ತಿಳಿದಿಲ್ಲ ಅಂದರು. ಇವ್ರು ಎದ್ದು ನಿಂತು ನಮಗೆಲ್ಲ ಗೊತ್ತದ ಅಂದರು. ಇವಂದ ನನ್ನ ಕೆಲಸ ಭಾಳ ಹಗರ ಆಯ್ತು, ಈಗ ಯಾರಿಗೆ ತಿಳಿದದಲ್ಲ ಅವ್ರು ತಿಳಿದವ್ರಿಗೆ ಹೇಳ್ಕೊರಿ, ನಡೀರಿ. ಇದರ ಉದ್ದೇಶ ಏನು? ನಾನು ಇದು ಹೇಳಿದ ಉದ್ದೇಶ ಇಷ್ಟೇ. ಈ ACPR ಸಂಸ್ಥೆಯವರು ನಾನು ಇದೀಗ ಹೇಳಿದ ಹಾಗೆ ಏನೆಲ್ಲ ಡಾಕ್ಟರ್ ಗುರುದೇವ್ ರಾನಡೆಯವರ ಬಗೆಗೆ ಸೆಮಿನಾರ್ಗಳನ್ನು, ವಿಚಾರ ಸಂಕಿರಣಗಳನ್ನು ಇಟ್ಟಾರೆ, ಉಪನ್ಯಾಸಗಳನ್ನು ಏರ್ಪಡಿಸಿದ್ದಾರೆ. ದೊಡ್ಡ ದೊಡ್ಡ ಇಂಥ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ರವಚನಗಳನ್ನು, ಉಪನ್ಯಾಸಗಳನ್ನು ಕೊಡಿಸಿದ್ದಾರೆ. ಪುಸ್ತಕಗಳನ್ನು, ಪಾಥ್ವೇ ಟು ಗಾಡ್ ಅಂತ ಭಾಳ ಅದ್ಭುತವಾಗಿರುವಂಥ ಗ್ರಂಥ, ಪರಮಾರ್ಥ ಪಥ ಅನ್ನುವಂಥ ಗ್ರಂಥ, ಅನೇಕ ಗ್ರಂಥಗಳು ಅವ್ರ ಬಗೆಗೆ ಬರೆದಿದ್ದಾರೆ. ಇವರೆಲ್ಲ ಇರುವಾಗ ಇವರೆಲ್ಲ ನಮ್ಮ ಜಿರ್ಲಿ ಸರ್ ಅಂತವ್ರು, ಸುಬ್ರಹ್ಮಣ್ಯಂ ಸರ್, ಅನೇಕ ಪದಾಧಿಕಾರಿಗಳು ಇವರೆಲ್ಲ ತಿಳ್ಕೊಂಡಿರು, ನಮ್ಮ ಕುಂಬಾರ ಸರ್ ಅವರು ಇದ್ದಾರೆ, ಇವರೆಲ್ಲ ತಿಳ್ಕೊಂಡಿರುವಾಗ ನಾ ಏನು ಹೇಳಬಹುದು? ನಾ ಏನರ ಹೇಳೋದಿದ್ರೆ ಬಹುಶಃ ಅದ್ರಂಗೆ ಓದ್ಕೊಂಡು ಬಂದು ಹೇಳೋದು. ಅದನ್ನು ಕೆಲವು ವಿಚಾರಗಳನ್ನು ಶಿವಶರಣರ ಬಗೆಗೆ ನಮ್ಮ ಡಾಕ್ಟರ್ ಗುರುದೇವ್ ರಾನಡೆಯವರು ಏನನ್ನು ಹೇಳಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಆ್ಯಸ್ ಯು ನೋ ಆಲ್, ಆ್ಯಸ್ ಹಿ ಹ್ಯಾಸ್ ಆಲ್ರೆಡಿ ಮೇಡ್ ಮೆನ್ಷನ್ ಆಫ್ ಇಟ್, ಡಾಕ್ಟರ್ Ramchandra Dattopant Ranade, D.R. Ranade, was a multifaceted, multi-talented, multi-dimensional personality of not India, but of the world. He was a great thinker, spiritual master, a renowned practical mystic. This is very important. I emphasize on this. Polyglot, sir told. He knew many languages. He could speak and write in many languages. And high-souled saint, mystic, metaphysical literate here. He was also a writer, exemplary preacher. All these rolled into one, and that is Dr. R.D. Ranade. He wore many hats for that matter. English writer quotes, "No single event, no single literature is adequate. No single event, no single literature is adequately comprehended, understood, except in relation to other events, to other literature," Matthew Arnold says. As among the works of nature, no man can properly call a river deep or mountain high without the knowledge of many mountains and many rivers. So in the production of genius, nothing can be styled excellent till it has been compared with the other works. Please remember, ಈ ಜಗತ್ತು ಹೋಲಿಕೆಯ ಮೇಲೆ ನಿಂತಿದೆ. ಇದು ಕಪ್ಪು ಅಂತ ನಾ ಯಾವಾಗ ಹೇಳ್ತೇನೆ ಅಂದರೆ, ಇದನ್ನು ಬಿಳಿ ಬಣ್ಣದ ವಸ್ತುವಿನ ಜೊತೆಗೆ ಹೋಲಿಕೆ ಮಾಡಿದಾಗ, ಇದು ಈ ರಿವರ್ ಇದು ಉದ್ದದರಿ ಅಂತ ಯಾವಾಗ ಹೇಳ್ತೇನೆ ಅಂದರೆ, ಅದನ್ನು ಚಿಕ್ಕದಿರುವಂಥ ನದಿಯ ಜೊತೆಗೆ ಕಂಪೇರ್ ಮಾಡಿದಾಗ, ಈ ಮೌಂಟನ್ ಹೈ ಅದಂತ ಯಾವಾಗ ಹೇಳ್ತೇನೆ ಅಂದರೆ, ಇನ್ನೊಂದು ಗುಡ್ಡದ ಜೊತೆಗೆ, ಸಣ್ಣ ಗುಡ್ಡದ ಜೊತೆಗೆ ಅದನ್ನು ಹೋಲಿಕೆ ಮಾಡಿದಾಗ, ಹೋಲಿಕೆ ಈ ಜಗತ್ತು ಎಲ್ಲಿ ನಿಂತಿದೆ ಅಂದರೆ, ಇಟ್ ಈಸ್ ಆಲ್ ಬೇಸ್ಡ್ ಆನ್, ಸ್ಟ್ರಕ್ಚರ್ಡ್ ಆನ್ ಕಂಪ್ಯಾರಿಸನ್. These two statements, Dr. Johnson's statement and Dr. Matthew Arnold's statements, suffice to emphasize the need of comparative studies. Hence, Ranade has made a very in-depth, exhaustive and very detailed study of not only Eastern philosophies but also philosophies of the various clime and culture. And also, he had made a thorough study of many spiritual philosophical concepts of numerous mystics of the writers, mystics of the world, such as, say for example, Plato, Aristotle, Socrates, Aurobindo, Fido, Tulsidas, Kanakadas, Maipatidas, Tukaram, Dhaneshwar. This is all there in the book, which is written by Dr. R.D. Ranade. Prophet Muhammad, Buddha, Ramanujan, Nijaguna Shivayogi, and Bhagavad Gita, Upanishad, etc. And also, he has also studied the philosophy compiled in the Shunya Sampadane and other books of Shivasharanas of the 12th century Karnataka, and several saints of the highest order of the times.
such a well-read, please remember, please note here, such a well-read, exemplary scholar like Gurudev Ranade makes a statement, says in his book. What does he write about the Shiva Sharanas? He says, please note, the mystics of Karnataka in general and practical mystics, that is Vachana writers in particular, that is Sharanas of the 12th century, occupy the highest place among the world mystics. And they have contributed immensely to the world's mysticism. ಅವ್ರು ಹೇಳ್ತಾರೆ, ಕರ್ನಾಟಕದ ಶರಣರು ಅಂದರೆ ವಚನಕಾರರು ಜಗತ್ತಿನ ಅನುಭಾವಿಗಳಲ್ಲಿ ಅಗ್ರಗಣ್ಯರು, ಶ್ರೇಷ್ಠ ಸ್ಥಾನದಲ್ಲಿದ್ದಾರೆ. ಇದು ಯಾರು ಹೇಳೋದು? ನಾನು ನೀವು ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್, ವೆಲ್ ರೆಡ್ ಸ್ಕಾಲರ್ ಲೈಕ್ ಡಾಕ್ಟರ್ ಗುರುದೇವ್ ರಾನಡೆ ಸೇಸ್. ಇವರೆಲ್ಲ ವಚನ ರೈಟರ್ಸ್ ಏನಿದ್ದಾರಲ್ಲ, ಇವರು ವಚನಗಳನ್ನು ರಚಿಸಿರುವಂಥವರು ಶರಣರು. ನಮ್ಮ ಅನುಭವ ಸಾಹಿತ್ಯಕ್ಕೆ, ವಿಶ್ವದ ಪ್ರಪಂಚದ ಜಾಗತಿಕ ಅನುಭವ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು, ದೊಡ್ಡದಲ್ಲ ಅಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇದು ರಾನಡೆಯವರ ಅಭಿಪ್ರಾಯ, ಇಂಪ್ರೆಷನ್, ಒಪಿನಿಯನ್ ಅಬೌಟ್ ವಚನ ರೈಟರ್ಸ್, 12th century Sharanas. This speaks volumes about the greatness of Vachana writers and their achievements, who actually were practical mystics, seekers of the truth of our time. Dr. Ranade writes in his book, we have in southern Karnataka, there are two schools of thoughts. One is Shaivism and another is Vaishnavism. And there are many parallels. There are many similarities between these two strands of thoughts. He says, and that is what they say, great men think alike. ದೊಡ್ಡವರು ಒಂದೇ ರೀತಿಯಾಗಿ ಯೋಚಿಸುತ್ತಾರೆ ಅಂತ. ಜಗತ್ತಿನ ಎಲ್ಲ ಅನುಭವಿಗಳು ಯೋಚಿಸುವುದು ಒಂದೇ ರೀತಿಯಾಗಿ, ಆದರೆ ಬೇರೆ ಬೇರೆ ಭಾಷೆಯಲ್ಲೇ, ಬೇರೆ ಬೇರೆ ರೀತಿಯಲ್ಲಿ, ಶೈಲಿಯಲ್ಲೇ, ವಿಧಾನದಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಶೈವಿಸಮ್, ಇನ್ನೊಂದು ವೈಷ್ಣವಿಸಮ್. ಇವರೆರಡರಲ್ಲಿಯೂ ಭಾಳಷ್ಟು ಸಾಮ್ಯತೆ ಇದೆ. ಶೈವಿಸಮ್, ಶಿವನ ಆರಾಧಕರು ಈ ಹಾಮದ ಅಲ್ಲ ಅದನ್ನು ಶಿವನ ಕೊರಳಲ್ಲಿ ಹಾಕಿದ್ದಾರೆ, ಅವನನ್ನು ಸರ್ಪಭೂಷಣನನ್ನಾಗಿ ಮಾಡಿದ್ದಾರೆ. ವೈಷ್ಣವರು ಏನಿದಾರಲ್ಲ ಅವನನ್ನು ಶೇಷಶಯನನ, ವಿಷ್ಣುವನ್ನು ಶೇಷಶಯನನನ್ನಾಗಿ ಮಾಡಿದ್ದಾರೆ. ಅದು ಸರ್ಪದ ಮೇಲೆ ಅವನನ್ನು ಮಲಗುವಂತೆ, ಅವನು ಸರ್ಪದ ಹಾಸಿಗೆಯನ್ನು ಮಾಡ್ಯಾರ, ಇವರು ಸರ್ಪದ ಮಾಲೆಯನ್ನು ಮಾಡಿದ್ದಾರೆ. ಅವರೆರಡರಲ್ಲಿಯೂ ಭಾಳಷ್ಟು ಸಾಮ್ಯತೆ ಇದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ Ranade says, we can see Greek philosophers. We see Greek philosophers like Plato, Aristotle, Phaedo in Anubhava Mandapa of 12th century. Allamaprabhu represents, can be likened to Aristotle, great thinker of the world. And Basavanna can be compared to Socrates. And Channabasavanna can be compared to he says, Channabasavanna, as you all know, he was the framer of sixfold hierarchy, Shatsthala Siddhanta. And he can be likened to Phaedo, he says. Further, he says, there is a close similarity between Plato's dialogues and the dialogues that are written in Shunya Sampadane. There's a lot of similarities there. Maybe they are modeled on Plato's dialogue. That is what Ranade writes. Dr. Ranade traces, and all the mystics for that matter, trace 3 stages in the mystical journey of the devotee. Number 1, purgation stage, which can be identified with, which can be corresponded with Bhaktasthala and Maheshasthala of Veerashaivism. Then illuminative stage, which can be identified with Prasadisthala and Pranalingisthala of Veerashaivism. And then unitive stage, becoming one with the Almighty, becoming one with the Supreme Soul, Jiva, Shiva. That stage once again can be identified with Sharana and Aikya. These all, please remember, all these thoughts have been expressed, written by Dr. Ranade in his Pathway to God. So what exactly the devotee, seeker of the truth, does in Bhaktasthala? First
and foremost, three simple spiritual exercises to reach the supreme self or to reach the Godhead. Number one is developing sickening indifference towards allurements or attractions or the worldly pleasures. ಸಂಸಾರಿಕ ವಿಷಯಗಳ ಕಡೆಗೆ ಅನಾಸಕ್ತಿಯನ್ನು ಬೆಳೆಸಿಕೊಳ್ಳುವುದು. ಲುಕಿಂಗ್ ಡೌನ್ ಅಪಾನ್ or developing divine discontent. For what? For worldly pleasures or physical sense of repulsion against the allurements, and also considering that this body, human body, physical body is gross, infirm, and it is going to decay, it is going to be destroyed. ಈ ಒಂದು ವಿಷಯಾದಿ ಸುಖಗಳ ಕಡೆಗೆ ವಿಮುಖರಾಗುವುದು. ಅದನ್ನೇ ಅಕ್ಕ ಮಹಾದೇವಿಯವರು ಇದೇನೂ ಅಲ್ಲ, ಈ ದೇಹ ಅಂದರೆ ಏನೂ ಅಲ್ಲ, ಸುಮ್ಮನೆ ಅಲ್ಲಿ ವಾಶ್ರೂಮು ಆ ರೂಮು ಈ ರೂಮು ಇಲ್ಲೇ ಎಲ್ಲ ವಾಶ್ರೂಮ್ ಎಲ್ಲ ಅದಾಗಿ ಹೇಳ್ತಾಳೆ. ಅಮೇಧ್ಯದ ಮಡಿಕೆ, ಇದೆಲ್ಲ ಮಲದ ಮಡಿಕೆ, ಇದೆಲ್ಲ ಕುಡಿಕಿದು, ಮೂತ್ರದ ಕುಡಿಕೆ, ಎಲುವಿನ ಹಡಿಕೆ, ಕೀವದ ತಡಿಕೆ ಹಿಂಗೆಲ್ಲ ಹೇಳ್ತಾರೆ. ಸುಡು, ಇದನ್ನು ಏನೇನು ಉಪಯೋಗ ಇಲ್ಲ, ಇಟ್ಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ಎಟ್ ಎನಿ ಟೈಮ್. ಅಂದರೆ ಸಿಕ್ನಿಂಗ್ ಇಂಡಿಫರೆನ್ಸ್ ಟು ದಿಸ್ ಅಬೌಟ್ ದಿಸ್ ಫಿಸಿಕಲ್ ಬಾಡಿ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಬಸವಣ್ಣವರು, ವ್ಯಾಧನೊಂದು ಮೊಲವ ತಂದ್ರೆ, ಸತ್ತು ಮೊಲ ತೊಗೊಂಡು ಬಂದ್ರೆ ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತ ರೊಕ್ಕ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಅರಸನ ಹೆಣ ತೊಗೊಂಡು ಬಂದಿಟ್ರೆ ಆತ ಕಡೆ ನೋಡಂಗಿಲ್ಲ. ಅಂದ್ರೆ ಹಾಗಿದೆ ಈ ದೇಹ, ಇದ್ರ ಬಗೆಗೆ ನಾವು ಅನಾಸಕ್ತಿಯನ್ನು ತಾಳುವಂಥದ್ದು, ಇದ್ರ ಬಗ್ಗೆ ಭಾಳ ಯೋಚನೆ ಮಾಡುವ ಹಾಗಿಲ್ಲ. ಅದಕ್ಕೆ ಸಂಸಾರ ಹೇಯ ಸ್ಥಳ ಅಂತ ಬರ್ತದೆ. ಸೀಕರ್ ಆಫ್ ದ ಟ್ರೂತ್ ಫಸ್ಟ್ ವಿಲ್ ಹ್ಯಾವ್ ಟು ಡೆವಲಪ್ ದಿಸ್ ಇಂಡಿಫರೆನ್ಸ್. ಸಂಸಾರ ಹೇಯ ಸ್ಥಳ ಅಂದರೆ ಇದೇನೇನೂ ಉಪಯೋಗಿ ಇಲ್ಲ, ಸೇವನೆಗೆ ಯೋಗ್ಯ ಇಲ್ಲ, ಇವೆಲ್ಲ ಟ್ರಾನ್ಸಿಟರಿ ಇನ್ ನೇಚರ್, ಇನ್ಫಾರ್ಮ್ ಇನ್ ನೇಚರ್. ಸಂಸಾರ ಹೇಯ ಸ್ಥಳ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ರಿ. ಓನ್ಲಿ ಇನ್ ದ ಇನಿಷಿಯಲ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಮೊದಲನೇ ಸ್ಥಳದಲ್ಲಿದ್ದಾಗ ಇದನ್ನೆಲ್ಲ ನಿರಾಕರಣೆ ಮಾಡೋದು. ಪ್ರಸಾದಿ ಸ್ಥಳಕ್ಕೆ ಬಂದಾಗ ದ ಹೋಲ್ ಯೂನಿವರ್ಸ್ ಈಸ್ ಪ್ರಸಾದ ಆರ್ ದ ಗ್ರೇಸ್ ಆಫ್ ದ ಗಾಡ್. ಇದೆಲ್ಲ ಪ್ರಸಾದ ಆಗಿಬಿಡ್ತದೆ. ನೀವು ಗುಡಿಗೆ ಹೋಗುವಾಗ ಬಾಳೆಹಣ್ಣು ಒಯ್ದಿರ್ತೀರಿ, ಅಲ್ಲಿ ದೇವರಿಗೆ ಮುಟ್ಟಿಸಿ ಅದೆಲ್ಲ ಮಾಡಿದ ಮೇಲೆ ತಿರುಗಿ ಬರುವಾಗ ತಗೋರಿ ಬಾಳೆಹಣ್ಣು ಅಂತೀರೇನ್ರಿ? ಏನಂತೀರಿ ಅವಾಗ? ಪ್ರಸಾದ ತಗೋರಿ ಅಂತೀರಿ. ಅವರು ಅದನ್ನೇನು ನೋಡೋದಿಲ್ಲ, ದೇ ಸ್ವ್ಯಾಲೋ ಇಟ್, ದೇ ಟೇಸ್ಟ್ ಇಟ್. ಹಾಗೆ ಒನ್ಸ್ ಯುವರ್ ಬಾಡಿ ಅಟೈನ್ಸ್ purification, perfection, when it is purified, when it is made perfect, this is a mirror and the reflection of the God can be seen in this body, and then it becomes prasadakaya. Until then you will have to dispel and also get rid of baser instincts of your body, he says. Next is castigation or annihilation of egoism. ಸರ್ ಹೇಳಿದರು, ಎಲ್ಲರಿಗೂ ಒಂದೊಂದು ಅವಕ್ಕಂತಾರೆ ಪ್ರೈಡ್ಫುಲ್ ಮೋಟಿವ್ಸ್ ಅಂತಾರೆ. 6 ಎನಿಮೀಸ್ ಆಫ್ ಅವರ್ ಬೀಯಿಂಗ್. ಯಾವುದು? ಅರಿಷಡ್ ವರ್ಗಗಳು. ನೋಡ್ಬೇಕು ನೀವು, ಅವುಗಳ ಬಗ್ಗೆ ಅನೇಕ ವಚನಕಾರರೆಲ್ಲ ಬರೆದಿದ್ದಾರೆ. ಅದರ ಬಗ್ಗೆ ರಾನಡೆಯವರು ಬರೀತಾರೆ ಪಾತ್ವೇ ಟು ಗಾಡ್ದಲ್ಲಿ. ಯಾವುದು? ನಮಗೆ ಒಟ್ಟು 6 ಎನಿಮಿ ಅದಾರಂತೀರಿ. ಸುಮ್ಮನೆ ಆ ಎನಿಮಿ, ಈ ದೇಶದವರು, ಇವರು ಯಾರು ಎನಿಮಿ ಅಲ್ಲ, ಇಲ್ಲೇ ಯೋರೋನ್ ಎನಿಮೀಸ್. ಕುಲಮದ, ಛಲಮದ, ರೂಪಮದ, ಯೌವನ ಮದ, ಅಧಿಕಾರ ಮದ, ವಿದ್ಯಾಮದ, ತಪೋಮದ. ಅದು ಒಂದು ಮದನ. ಕುಲಮದ ನಾವು ದೊಡ್ಡ ಹೆಂಗೆ ಮೇಲ್ವರ್ಗದವ್ರು, ಅಪ್ಪರ್ ಕಾಸ್ಟ್. ನಮ್ಮದು ಕುಲಮದ ಭಾಳ ದೊಡ್ಡ ಇದ್ರಿ, ನಮ್ಮದು ಶ್ರೇಷ್ಠ ಕುಲ. ಮಾನ್ಯವರು ವರಕನ್ಯಾದವ್ರು ಬಂದಿದ್ರಿ, ನಮ್ಮದು ವರಕನ್ಯಾ ವಧುವರ ಕೇಂದ್ರದ ಕನ್ಯಾ ತೋರಿಸಿದ್ರಿ. ಏನಾತ್ರಿ ಅಂತ ಕೇಳಿದೆ. ಅವ್ರದ್ದು ಎಳಗುಲ ಹಾಕತ್ರಿ ಮೇಡಮ್ ಅಂದ್ರು ಅವರು. ಎಳಗುಲ, ಬಲು ಸೊಡ್ರಿಕಿದ ಕುಲ, ಇವೆಲ್ಲ ಕುಲಮದ. ಐ ಆಮ್ ಫ್ರಮ್ ಅಪ್ಪರ್ ಕಾಸ್ಟ್. ಎರಡನೇದ್ದು ಛಲಮದ. ಮಾಡೋದು ಇದನ್ನು ಅವ್ರು ಹೇಳಿದರು. ಛಲ ಬೇಕು ಶರಣಂಗೆ, ಪರಸತಿಯ ಪರಧನ ಅವೆಲ್ಲ. ಇವರು ಛಲಮದ. ದುರ್ಯೋಧನ ಕೇಳಿದರು, ಬಿಟ್ಟು ಬಿಡಪ್ಪ, ಏನು ಪಾಂಡವ್ರಿಗೊಂದು ಸ್ವಲ್ಪ ಕೊಟ್ಟು ಬಿಡು. ಅವ ಹೇಳಿದ, ಛಲಕಿರಿವೇನಲ್ಲದೆ ನೆಲಕಿರಿವೇನೆ ಈ ನೆಲಂ ಪಾಳ್ ನೆಲಂ. ಛಲ ಆಯ್ತು ನಂದು, ಅದಕ್ಕದು ಅಲ್ಲ. ಏನು ಈ ಭೂಮಿ ತೊಗೊಂಡು ಏನು ಮಾಡೋದು? ಒಂದಿನ ಇದೆಲ್ಲ ನಾನು ಹಾಳಾಗಿ ಹೋಗ್ತೇನೆ, ಅದು ಛಲ ಅದು ನಂದು. ಛಲ
ಇದನ್ನು ಮಾಡೋದನ್ನ ಚಲೋದಕ್ಕೆ ಛಲ ಇದ್ರೆ ಓಕೆ. ಆಮೇಲೆ ರೂಪ ಮದ, ಇಲ್ಲೆಲ್ಲ ನೀವೆಲ್ಲ ಬಂದಿರಿ. ನಮ್ಮ ಅಜ್ಜಿ 110 ವರ್ಷ ಇದ್ರಿ. ಅವ್ರು ಹಗಲೆಲ್ಲ ಒಂದು ಮಾತು ಹೇಳ್ತಿದ್ರು, ಕನ್ನಡಿ ಮುಂದೆ ಯಾರು ಬಾಳೋತ್ ನಿಲ್ತಾರಲ್ಲ ಅವ್ರ ಆಯುಷ್ ಕಡಿಮೆ ಆಗ್ತದೆ. ಯಾಕಂತ ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಕನ್ನಡಿ ಮುಂದೆ ಸುಮ್ಮನೆ ಹಿಂಗೆ ನಿಲ್ಲೋದಿಲ್ರಿ ನಾವು. ಏನೇನೇನ ಹಿಂಗೆಲ್ಲ ಮುಖ ಚರ್ಮ ಅಂತದ ಹಿಗ್ಗುದು, ಅಗಲಾಗೋದು, ಇವು ಆಗೋದು, ಆದ ಕೂಡಲೇ ಮತ್ತೆ ಎದಕ್ಕೆ ಬರ್ತದ್ರಿ ಅದು? ಮುದಕ್ರಂಗೆ ಕಾಣಕ್ಕೆ ಶುರು ಮಾಡಿಬಿಡ್ತೇವೆ. ಅದಕ್ಕೆ ರೂಪ ಮದ ಎಷ್ಟು ಸುಂದರದ ನೀರು. ಕೆಲವನ್ನೆಲ್ಲ ಕದಿಯ ಮುಪ್ಪು, ಒಲುಮೆ ಒಂದೇ ಬಾಳಿಗೊಪ್ಪು. ಎಲ್ಲ ಮುಗಿದು ಅವ್ರು ಹೇಳಿದ್ರು ಕೈಯ ಮೇಲೆ ಕಾಲ ನೀರು, ಅವೆಲ್ಲ ಹಲ್ಲು ಬೀಳೋದು, ಕೂದಲು ಬೆಳ, ಅವೆಲ್ಲ ನಡೆಯುವುದನ್ನ ಶಾಶ್ವತ ಅಲ್ಲ. ರೂಪ ಮದ, ಯೌವನ ಮದ, ತಾರುಣ್ಯ. ಅದಕ್ಕೆ ಯೌವನ ಮದವನ್ನು ನಿಯಂತ್ರಣ, ಆ ಮದ ಹೆಂಗೆ ಕಳ್ಕೋಬೇಕು ಅನ್ನೋ ಸ್ವಾಮಿ ವಿವೇಕಾನಂದರು ಅವ್ರನ್ನ ಏನು ಮಾಡಬೇಕು, ಆ ತಾರುಣ್ಯದ ಶಕ್ತಿ ಸಾಮರ್ಥ್ಯಗಳನ್ನು ಹೆಂಗೆ ಬೆಳೆಸಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಮೈ ಲೇಡಿ, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ನೋಡ್ರಿ, ಎಲ್ಲಾರು ಯಾರು ಏನೋ ಗೊತ್ತಿಲ್ಲ. ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ. ಎಂಥ ಸಂಸ್ಕೃತಿ! ದಟ್ ಈಸ್ ಇಂಡಿಯನ್ ಕಲ್ಚರ್. ವಿದ್ಯಾಮದ, ಎಲ್ಲ ಇಷ್ಟೆಲ್ಲ ಓದೇನ್ರಿ. ಬೇಕಾದ್ರೆ ಆ ಪುಸ್ತಕನಾಗಿಂದ, ಆ ಪುಟದಾಗಿಂದ, ಆ ಲೈನ್, ಆ ಸಾಲು ಕೇಳ್ಬೇಕಾದ್ರೆ ಹೇಳ್ತೇನೆ ನಾನು. ಓದು ವಿದ್ಯಾಮದ. ಇವೆಲ್ಲ ಹೋಗಲ್ರಿ. ತಪೋಮದ ಅಂತಿರ್ತದ್ರ ಕೆಲವು. ಇಷ್ಟು ವರ್ಷ ತಪಸ್ಸು ಮಾಡಿ ನಾನು ಗಾಳಿ ಒಳಗೆ ಹೊರಡ್ತೇನೆ, ನೀರಿನ ಮೇಲೆ ತೇಳ್ತೇನೆ, ನಾನು ಹಠಯೋಗ ಅಂತ ಹೇಳ್ತಿರ್ತಾರೆ. ತಪೋಮದ ಅವರು. ಶರಣಾಸೆ, ವಿ ಶುಡ್ ಗೆಟ್ ರಿಡ್ ಆಫ್, ಫ್ರೀ ಅವರ್ ಸೆಲ್ಸ್ ಫ್ರಮ್ ಆಲ್ ದೀಸ್ 6 enemies of our being. They are prideful, motives. And secondly, another very important, spiritual exercise, which is must, which is very essential for seeker of the truth, is self-knowledge, Swarupa Jnana, which has been discussed very on and often here. Knowledge of the self. ಒಂದು ಸಮೀಕ್ಷೆ ಹೇಳ್ತದೆ, ನಾವೆಲ್ಲ, ದಯವಿಟ್ಟು ವಿದ್ಯಾರ್ಥಿಗಳು, ನಾವೆಲ್ಲ ಬೇರೆಯವರ ಬಗೆಗೆ ದಿನ 3 ಪಟ್ಟು ಯೋಚನೆ ಮಾಡ್ತೇವೆ, ನಮ್ಮ ಬಗ್ಗೆ ಬರೀ 1 ಪಟ್ಟು ಯೋಚನೆ ಮಾಡ್ತೇವೆ. ಒಂದು ಸಮೀಕ್ಷೆ ಪ್ರಕಾರ ಬೇರೆದವ್ರದನ್ನ ಬರೀ ಮಾತಾಡೋದು, ಬೇರೆದವ್ರದನ್ನ ಹೇಳೋದು ಕೇಳೋದು. ಅದಕ್ಕೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್, which is must, as I told you, for the devout, and it is essential to climb the heights of spirituality, says Ranade. All great men, for that matter, looked into themselves and they did not pry on others. Please remember, others' mistakes. Many know, as I told you, many know many things and know not what they themselves are. And Sharanas continuously, incessantly subjected themselves to very rigorous self-examination, self-introspection, which is very essential for the seeker of the truth, for the devotee, to purify himself. Only when you are purified, only when you attain perfection, the reflection of the God can be seen in you. You can visualize. What self-knowledge, as I told you, Swarupa Jnana, what is this? ಇದ್ರ ಬಗ್ಗೆ ತಿಳ್ಕೊಳ್ಳೋದು, ಹೊರಗೂ ತಿಳ್ಕೊಳ್ಳೋದು, ಒಳಗೂ ತಿಳ್ಕೊಳ್ಳೋದು. ಡ್ರೆಸ್ ಆ್ಯಂಡ್ ಅಡ್ರೆಸ್ ಆರ್ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಅವರ್ ಬೀಯಿಂಗ್ ಅಂತ ಹೇಳ್ತಾರೆ. ಒಂದು ಡ್ರೆಸ್, ನಾವು ಹಾಕೊಳ್ಳುವಂಥ ಡ್ರೆಸ್ ಹೊರಗೆ ಏನಿದ್ದೇವೆ ಅನ್ನೋದನ್ನು ಹೇಳ್ಕೊಡ್ತದೆ, ಎಷ್ಟು ಸ್ವಚ್ಛ ಇದ್ದೇವೆ, ಎಷ್ಟು ಶಿಸ್ತಿದ್ದೇವೆ, ಏನೆಲ್ಲ ಹೇಳ್ಕೊಡ್ತದೆ. ಸೆನ್ಸ್ ಆಫ್ ಕಲರ್, ಟೇಸ್ಟ್, ಎಟ್ಸೆಟ್ರಾ. ಆರ್ ಇನ್ನರ್ ಸೆಲ್ಫ್ ಈಸ್ ರಿವೀಲ್ಡ್ ಬೈ ದ ಅಡ್ರೆಸ್, ದ ವೇ ಯು ಸ್ಪೀಕ್, ಯುವರ್ ಸ್ಪೀಚ್. ಸೆಲ್ಫ್ ನಾಲೆಜ್, ಸ್ವರೂಪ ಜ್ಞಾನ. Who am I? Just now sir made mention of that, and which is also mentioned in Ranade's book. Know thyself ಅಂತ ಹೇಳ್ತೇವಲ್ಲ. ಒಬ್ಬರು ಇದ್ರು, ಅವರೆಲ್ಲ ಇದನ್ನು ಹೇಳಿದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ. ಅವ್ರ ಮನೆಯೊಳಗೆ ಆ ಕುಟುಂಬ ಏನಿತ್ತಲ್ರಿ, ಯಾರೂ ಕನ್ನಡಿ ನೋಡಿದವರಲ್ಲ. ಆ ಯಜಮಾನ್ ಒಂದಿನ ಮಾರ್ಕೆಟಿಗೆ ಹೋದ, ಹಳ್ಳಿ ತರ್ತರದೆಲ್ಲ ಕನ್ನಡಿ ಬಂದಿದ್ದು ರೀ. ಒಂದು ಕನ್ನಡಿ ತೊಗೊಂಡು ಹಿಂಗೆ ನೋಡಿದ, ಅವು ಮಜಾ ಅನಿಸ್ತು. ಯಾಕಂದ್ರೆ ಕನ್ನಡಿನ ನೋಡಿದವಲ್ಲ, ಹಿಂಗೆ ನಕ್ಕಂಗೆ ಮಾಡಿದ, ಅದು ನಕ್ತು, ಹೊಳ್ಳಿದ, ಅದು ಇದು ಮಜಾ ಅನಿಸ್ತು. ರೊಕ್ಕ ಕೊಟ್ಟು ಮನೆ ತೊಗೊಂಡು ಬಂದು ಟ್ರಂಕ್ನಾಗ ಇಟ್ಟ. ಯಾವಾಗರ ಹಾಗೆ ಟ್ರಂಕ್ ತೆಗೆದು ಅದನ್ನ ನೋಡೋದು, ಇಡೋದು. ಅದನ್ನು ಅವ್ರ ಮನೆಯವ್ರು ನೋಡಿದ್ರಿ. ಏನು ದಿನ
ನೋಡ್ತಾನು ಇಡ್ತಾನು ನೋಡ್ತಾನು ಇಡು ಏನು ವಾಟ್ ಈಸ್ ಇಟ್ ಸಮಥಿಂಗ್ ವಿತ್ ದಟ್ ಹಿ ಹಸ್ ಬ್ರಾಟ್ ವಾಟ್ ಹಿ ಹಸ್ ಕೆಪ್ಟ್. ಆಕೆ ಒಂದಿನ ಇಲ್ಲದಾಗ ಅದನ್ನು ಹಗರ್ಕ ಟ್ರಂಕ್ ತೆಗೆದು ನೋಡ್ತಾಳ. ಆಕಿದು ಕನ್ನಡಿನ ನೋಡೋದಕ್ಕೆಲ್ಲ ಫಸ್ಟ್ ಟೈಮ್ ಆಕೆ ನೋಡ್ತಾಳ. ಎದಿ ದಸಕ್ಕಂತಕಿ ಮುಚ್ಚಿದ್ಲು. ಆಮೇಲೆ ಅವ್ರಿಗೆಲ್ಲ ಮಣಿ ಬಂದವ, ಮಾತಾಡುವಾಳು, ಊಟಕ್ಕೆ ನೀಡುವಾಳು, ಸರಿಯಾಗಿ ಸಿಟಕ್ ಪುಟಕ್ ಯಾಕೆ ಯವ್ವ ಹಿಂಗ್ಯಾಕೆ ಮಾಡಕ್ಕೆ ಆತಿ ಅಮ್ಮ ಅವ್ವ ಹಿಂಗ್ಯಾಕೆ ಮಾಡಕತ್ತೀವಿ ಅನ್ಸೋನ ಏನಾಗೈತಿ ನಿನಗೆ ಏನು ಮಾಡೈತಿ ಅಲ್ಲಿ ನೋಡೋಗ್ರಿ ಏನು ಮಾಡ್ಯಾನ ನಾವು ಹಂಗೆ ಮಾತಾಡೋದು ಅವ್ನು ಹೆಂಗೆ ಇರೋದನ್ನ ಒಳಗೊತ್ತಿಳ್ರಿ. ಆಕಿ ಅವ್ವ ತೆಗೆದು ನೋಡ್ತಾಳ. ಆಕಿದು ಅಲ್ಲಿ ಆಕೆ ಅಂದ್ಲು ತಂದು ನಾನು ಒಂದಿಟ್ಟು ಎಳಕಿದ್ದು ತರಬೇಕಲ್ಲ ಇಂಥ ಮುದುಕಿನ ತಗೊಂಬಂದ ನಾನು ಅಂತ. ಯಾಕಂದ್ರೆ ಆಕಿ ಕಣ್ಣಿನ ನೋಡ್ಬೇಕಲ್ಲ. ಮತ್ತೊಬ್ಬ ಅವ್ರವ್ವ ಆಕೆ ನೋಡಿದ್ಲು, ಅಯ್ಯ ಹೋಗ್ಲಿ ಬಿಡ ಎಂಥದ್ದು ಎಳಕರ್ದು ಏನು ಗಂಡಿಸ್ಬೇಕಾದಷ್ಟು ಮಂದಿ. ಆಕೆ ಸ್ವರೂಪ ಜ್ಞಾನ ಇರಲಿಲ್ಲ ಅಂದ್ರೆ ಏನಾಗ್ತದೆ. ಅದಕ್ಕೆ ಅವರು ದೇ ಗೇವ್ ದಿಸ್ ಇಷ್ಟಲಿಂಗ. ಯು ಸಿ ಯೋರ್ ಸೆಲ್ಫ್ ಇನ್ ಇಟ್ ಆ್ಯಂಡ್ ಯುವರ್ ಓನ್ ರಿಫ್ಲೆಕ್ಷನ್ ದೇರ್ ಯು ಕ್ಯಾನ್ ಎಂಬಾಡಿಮೆಂಟ್ ಆಫ್ ಶಿವ ದಿಸ್ ಈಸ್ ಅನ್ನುವಂಥ ಕಲ್ಪನೆಯೆಲ್ಲ ಕೊಟ್ಟರು. ನಂದು ಹೊರಗಿನ ಜ್ಞಾನ, ಹೊರಗೆ ನಾ ಏನಿದ್ದೇನೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ, ನಾನು ಒಳಗೆ ಏನಿದ್ದೇನೆ, ನನ್ನ ಇನ್ನರ್ ಸೆಲ್ಫ್ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ. ಒನ್ ಥಿಂಗ್ ದೇ ವಿಲ್ ಹ್ಯಾವ್ ಟು, ಆ್ಯಂಡ್ ರಾಂಡೆ ಮೇಕ್ಸ್ ಮೆನ್ಷನ್ ಆಫ್ ಇಟ್, that I am none but Shivoham, I am none but that spark of the divine fire. ಶಿವ ಜೀವ, ನಾನು ಅವನ ಅಂಶವೇ ಆಗಿದ್ದೇನೆ, ಶಿವನ ಅಂಶವೇ ಆಗಿದ್ದೇನೆ ಅಂತ ತಿಳ್ಕೊಳ್ಳೋದು. ನಾನು ಈಗ ಹೇಳಿದ್ನೆಲ್ಲ, ಹೋಗುವಾಗ ಬಾಳೆಹಣ್ಣಿರ್ತದೆ, ಬರುವಾಗ ಪ್ರಸಾದ ಆಗ್ತದೆ. ನಾವು ಯಾವಾಗ ಎವ್ರಿ ಒನ್ ದರ್ ಈಸ್ spark of divine fire in each and every one of you, every one is Shiva, embodiment of Shiva, reflection of Shiva. I begin to respect you, love you. ನಾ ಯಾವಾಗ ಎಲ್ಲರಲ್ಲಿಯೂ ಶಿವನ ವಾಸದ ಅಂತ ನಾನು ತಿಳ್ಕೊಳ್ತೇನೆ, ಇದು ವೀರಶೈವಿಸಮ್ ಫಿಲಾಸಫಿ. ಎಲ್ಲರಲ್ಲಿಯೂ ಶಿವನ ಅಂಶ ಇದೆ, ಎಲ್ಲ ಶಿವನ ಮಕ್ಕಳು, ಅವನ ಅಂಶ ಇದೆ ಅಂತ ನಾನು ಯಾವಾಗ ತಿಳ್ಕೊಳ್ತೇನೆ, ಆವಾಗ ನನ್ನನ್ನು ನಾನು ಹೇಗೆ ನಡೆಸ್ಕೊಳ್ತೇನಲ್ಲ ಹಂಗನ ಅವ್ರನ್ನು ಕೂಡ ನಡೆಸ್ಕೊಳ್ತೇನೆ ಅನ್ನುವ ಹಿನ್ನೆಲೆಯಲ್ಲಿ ಅವರು ಸೆಲ್ಫ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಹೂ ಎಮ್ ಐ ಆಮ್ ನನ್ ಬಟ್ ಶಿವ. And I must visualize, I must see in everyone that is Shiva. And thirdly, very importantly, he says, third important point that he makes in this book is, always you must respect Guru. Guru who shows you the path to God with mantra, Om Namah Shivaya, he pours out in your ears, all that he writes. He shows you, ನಿನ್ನನ್ನು ಉದ್ಧಾರ ಮಾಡಿ, ತಂದೆಯನ್ನು ನಾನು ಮೊದಲು ನಮಸ್ಕಾರ ಮಾಡಬೇಕು, ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು, ಗುರುವಿಗೆ ಮಾಡಬೇಕು, ಯಾಕಂದ್ರೆ ಉದ್ಧಾರ ಮಾಡಿ ಮ್ಯಾಲೆ ಕಳಿಸ್ತಾನೆ ಅನ್ನುವಂಥ ಮಾತುಗಳನ್ನೆಲ್ಲ ನಾವು ಕೇಳಿದ್ದೇವೆ. ಗುರುಗಳ ಬಗೆಗೆ ಅವ್ರು ಹೇಳ್ತಾರೆ, ಯು ಶುಡ್ ಹ್ಯಾವ್ ಟು ರಿಪೋಸ್, ಎ ಸೀಕರ್ ಆಫ್ ದ ಟ್ರೂತ್ ವಿಲ್ ಹ್ಯಾವ್ ಟು ರಿಪೋಸ್ ಅನ್ಫ್ಲಿಂಚಿಂಗ್ ಫೇತ್, single pointed faith in Guru. Never the disciple or never the follower or the student should speak ill about the Guru. Always well about Guru, he says. ಗುರುವಿನ ಬಗೆಗೆ ಅನುಚಿತವಾದದ್ದನ್ನು ಮಾತನಾಡಬಾರ್ದು. ಅದ್ರ ಬಗ್ಗೆ ಮತ್ತೆ ರಾನಡೆಯವರು ಬರೀತಾರೆ. ಒಂದು ಹೇಳ್ತಾರೆ, ಯಾಕೆ ಮಾತಾಡಬಾರ್ದು, ಮಾತಾಡಿದರೆ ಏನಾಗ್ತದೆ ಅಂದರೆ ಅವ್ರು ಹೇಳ್ತಾರೆ, ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಬಸವಣ್ಣವರು ಒಂದು ವಚನ ಬರ್ತಾರೆ. ಗುರುವಿನ ಬಗ್ಗೆ ಅಲ್ಲಸಲ್ಲದನ್ನು ಮಾತಾಡಿದರೆ, ಅನುಚಿತವಾಗಿ ಅವ್ರ ಜೊತೆಗೆ ನಡೆದುಕೊಂಡ್ರೆ ಏನಾಗ್ತದೆ ಅವ್ರು ಹೇಳ್ತಾರೆ. ಒಬ್ಬ ಭಾಳ ಕೆನ್ನೆ ಗಂಟ್ಲು ಕೆರೆಸ್ಲಿಕ್ಕತ್ತಿತ್ತದ, ಏನಾರು ತೊಗೊಂಡು ಕೆರ್ಕೋಬೇಕಿಲ್ರಿ ಅಥವಾ ಕೈಲಾರ ಕೆರ್ಕೋಬೇಕಿಲ್ಲ. ಹಾವಿನ ಹೆಡಿ ತೊಗೊಂಡು ನಾವು ಔಟ್ ಆಫ್ ದ ಕೋಬ್ರಾ ಆ್ಯಂಡ್ ಈ ಸ್ಟಾರ್ಟೆಡ್ ಸ್ಕ್ರ್ಯಾಚಿಂಗ್ ಹೀಸ್ ಚೀಕ್ಸ್ ಇಟ್ ಸಿಮ್ಸ್. ಏನಾಗ್ತದೆ ರೀ, ಏನಾರು ಒಂದು ವಸ್ತು ತೊಗೊಂಡು ಅಥವಾ ಕೈಲಿ ಕೆರ್ಕೊಂಡ್ರೆ ಓಕೆ, ಹಾವಿನ ಹೆಡಿ ತೊಗೊಂಡು ಕೆರ್ಕೊಂಡಂಗೆ ಏನು ಗುರುವಿನ ಬಗೆಗೆ ಅಲ್ಲಸದ್ದನ್ನು ಮಾತನಾಡಿದರೆ. ನೀವು ಎಲ್ಲ ಅನೇಕ BEd ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಇದ್ದೀರಿ. ಭಯ ಭಕ್ತಿ ಇರಬೇಕಂತ ಒಬ್ಬರು ಗುರುಗಳು ಹೇಳಿದರು. ಏನಿಲ್ರಿ, ನಾವು ನಿಮ್ಮಲ್ಲಿ ಭಕ್ತಿಯನ್ನು ಇಡ್ತೇವೆ, ನೀವು ನಮ್ಮಲ್ಲಿ ಭಯವನ್ನು ಇಡ್ರಿ ಅಂತ ಹೇಳಿದರು ಅವರು. ಅದು ಭಾಳ ಮುಖ್ಯ. ಅವ್ರು ಬರೆದ್ರು ಕ್ಲಾಸ್ನ ಗುರುಗಳ್ರಿ, ಪಾಪ ಉಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು ಅಂತ ಬರೆದ್ರು ಅವರು. ಸ್ವಚ್ಛತೆ ಬಗ್ಗೆ ಹೇಳುವಾಗ ನಿಮ್ಮಂಥವ್ರು
ಅವ್ರು ನೋಡಿ ಹೆಡ್ ಮಾಸ್ಟರ್ ಬಂದ್ರು ಅವ್ರ ಬಾಗಿಲಿಗೆ ಏನೋ ಕೇಳಿಕ್ಕೆ ಇವ್ರು ಹೊರಗೆ ಹೋದ್ರು. ಒಬ್ಬ ತುಂಟು ನನ್ನಂತವ್ ನಿಮ್ಮಂಥವ್ರಲ್ಲ. ಅಲ್ಲಿ ಒಂದು ಹುಡುಗ ಉಗುರುಗಳನ್ನು ಕಚ್ಚಬಾರ್ದು, ಬಾಯಾಗ ಉಗುರು ಕಚ್ಚು ಚಟ ಇರ್ತದೆ ನೋಡ್ರಿ ಕೆಲವ್ರಿಗೆ. ಅದಕ್ಕೊಬ್ಬ ಉಗುರು ಕಚ್ಚು ಚಟನೇ ಇತ್ತ ಮಗ. ಅವ್ರು ಕೆಲಸ ದಿವಸ ಆದ್ಮೇಲೆ ಕಚ್ಚೋದು ಬಿಟ್ಟ. ಅದಕ್ಕೆ ಅವ್ರ ಪಾಲಕರು ಕೇಳಿದ್ರಿ, ಏನ್ರಿ ನಿಮ್ಮ ಹುಡುಗ ಬರೀ ಬಾಯಾಗ ನೋಡಿದ್ರು ಬೆರಳು ಇಟ್ಕೊಂಡು ಉಗುರು ಕದಿ ಹೆಂಗೆ ಮತ್ತೆ ಈಗ ಬಿಟ್ಟಾನಲ್ರಿ ಆರಾಮ. ಏನಿಲ್ರಿ ನಾವು ಬಿಡ್ಲಿಲ್ರಿ, ನಾವು ಅವ್ನು ಹಲ್ಲ ತೆಗಿಸಿದೀವ್ರಿ ಅಂದ್ರು ಅವ್ರು. ಅದಕ್ಕೆ ಇವು ಉಗುರುಗಳನ್ನು ಕಚ್ಚಬಾರದು, ಕತ್ತರಿಸಬೇಕು ಅಂತ ಬರ್ದಿದ್ರು. ಇವು ನನ್ನಂತ ಒಂದು ತುಂಟು ಹುಡುಗಿ ಹುಡುಗ ಹೋಗಿ ಅವು ಹೂ ತೆಗದ್ರಿ. ಏನ್ ಮಾಡಿದ್ರಿ? ಏನಾಯ್ತು? ಅದಕ್ಕೆ ದಟ್ ಈಸ್ ವಾಟ್ ರಾಂಡೆ ಸೇಸ್, ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿಯ ಕೊಳ್ಳಿಯ ತಗೊಂಡು ಇದು ಕೂದಲು ಗಂಟಾಗಿ ಸಿಕ್ಕಾಗಿತ್ತು ಅಂತ ಅದನ್ನು ಬಿಡಿಸಿಕೊಳ್ಳೋದು. ಇದರಿಂದ ಉರಿ ಕೊಳ್ಳಿಯಿಂದ ಏನು ಮಾಡಿದರೆ ಗುರುಗಳಿಗೆ ಅಲ್ಲಸಲ್ಲದನ್ನು ಮಾತನಾಡಿದರೆ. ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ದೆರ್ ವಾಸ್ ಸೈಂಟ್ ಆಫ್ ಉಮುದಿ and there was on some Shastri who had mastered Sanskrit language. And this Umudi, saint of Umudi, did not know much, Sanskrit language. And this Shastri, who was very proud of his knowledge, Sanskrit knowledge, wanted to insult him. ಅದಕ್ಕೆ ಏನು ಮಾಡಿದ್ರು, ಒಂದು ಕಡೆ ಅವ್ರಿಗೆ ಸನ್ಮಾನವನ್ನು ಜಮಖಂಡಿ ಒಳಗೆ ಸನ್ಮಾನವನ್ನು ಅವ್ರು ತಮ್ಮ ಒಂದು ಜೀವನದ ಘಟನೆಯನ್ನು ಹೇಳ್ತಾರೆ ರಾನಡೆಯವರು. ಸನ್ಮಾನವನ್ನಲ್ಲಿ ಏರ್ಪಡಿಸಿದ್ರು, ಕೀರ್ತನ ಏರ್ಪಡಿಸಿದ್ರು. ಯಾರ್ದು? ಉಮದಿ ಸಾಧುಗಳು, ಮಹಾರಾಜರದು. ಗೊತ್ತಿತ್ತು ಅವನಿಗೆ. ಅವ್ರ ಮುಂದೆ ಪ್ರಶ್ನೆ ಕೇಳೋನು, ಸಂಸ್ಕೃತದೊಳಗೆಲ್ಲ ಶ್ಲೋಕ ಅದು ಹೇಳೋನು. ಅವ್ರು ಹೇಳ್ತಾರಿಲ್ಲ ನೋಡು, ಇನ್ಸಲ್ಟ್ ಮಾಡೋರು ಇವ್ರನ್ನಂತ ಇಟ್ರು. ಎಲ್ಲರೂ ಕೂಡಿದ್ರು, ಜನ ಬಂದರು. ದಟ್ ಪ್ರವಚನ, ಎವ್ರಿಥಿಂಗ್ ವಾಸ್ ಅರೇಂಜ್ಡ್. This Shastri who wanted to insult that Umudi, saint of Umudi, he was coming on foot to that auditorium. ಬರಗಾಲಿಂದ ನಡ್ಕೊತ ಬರ್ಲಿಕ್ಕತ್ತಿದ್ದ ಇವನು ಸಂಸ್ಕೃತ ಪಂಡಿತ. ಬರುವ ಒಂದು ಮುಳ್ಳು ಚುಚ್ಚ್ರಿ ಇವನು. ಮುಳ್ಳು ಚುಚ್ಚಿ ಅವೇನು ಮಾಡಿದ, ಶಾಸ್ತ್ರಿ ಇವ್ರನ್ನ ಇನ್ಸಲ್ಟ್ ಮಾಡಬೇಕು ಅಂತ ಮಾಡಿದ್ದ, ಅವಮಾನ ಮಾಡಬೇಕು. ಸಂಸ್ಕೃತ ಪದ್ಯಗಳನ್ನು ಇವನ್ನ ಶ್ಲೋಕ ಕೇಳಿ ಅದ್ರ ಅರ್ಥ ಹೇಳು ಎಲ್ಲ ಹೇಳಬೇಕು ಅಂತ ಮಾಡಿದ್ದ. ಮುಳ್ಳು ಚುಚ್ಚಿ ಅವ್ನು ಆಡಿಟೋರಿಯಮ್ಮಿಗೆ ಬರಲಿಕ್ಕೆನ ಆಗಲಿಲ್ಲ. ರಕ್ತ ಬಂದು ಇದಾಗಿ ತ್ರಾಸಾಗಿ ಮನೆಯೊಳಗನ ಉಳಿಬೇಕಾಯ್ತು. ಅದಕ್ಕೆ ಗುರುವಿಗೆ ಯಾವಾಗಲೂ ಅಪಹಾಸ್ಯ ಮಾಡಬಾರ್ದು. ಒನ್ ಶುಡ್ ನಾಟ್ ಸ್ಪೀಕ್ ಇಲ್ ಅಬೌಟ್ ಹಿಮ್, ಸೈಸ್ ಡಾಕ್ಟರ್ ರಾನಡೆ. ಯು ಶುಡ್ ರಿಪೋಸ್ ಫೇತ್ ಇನ್ ಹಿಮ್, ಅನ್ಸ್ಟಿಂಟೆಡ್ ಫೇತ್ ಇನ್ Guru, because it is he who shows you the path to Godhead. ಹುಲಿಯ ಮೀಸೆಯ ಹಿಡಿದುಕೊಂಡು ಉಯ್ಯಾಲೆ ಆಡುವಂತೆ, ಜೋಕಾಲಿ ಆಡ್ಬೇಕಾಗಿತ್ತಂತ ಹುಲಿ ಮೀಸಿ ತಗೊಂಡು ಮಾಡ್ಲಿಕ್ಕಂತ. ಅದಕ್ಕೆ ಸುಣ್ಣದ ಬಟ್ಟೆ, ಸುಣ್ಣದ ಹರಳಿರುವಂಥ ಚೀಲ ಹಾಕೊಂಡು ಮಡುವಿನಲ್ಲಿ ಬಿದ್ದಂತೆ. ಅದಕ್ಕೆ ಒನ್ ಶುಡ್ ನಾಟ್ ಇನ್ಸಲ್ಟ್, ಒನ್ ಶುಡ್ ನಾಟ್ ಟ್ರೈ ಟು ಇನ್ಸಲ್ಟ್, ಸೇ ಇಲ್ ಅಬೌಟ್ Guru, he says. So I think my time is over now, 20 minutes is over. ಅದಕ್ಕೆ ಅವ್ರು ಹೇಳಿದ್ರು, ಒಬ್ಬರು ಚಲೋ ಭಾಷಣ ಮಾಡ್ತಿದ್ರು ಅವ್ರು. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸ್ಪೀಚ್ ಅಂತ ಕೇಳಿದ್ರು ಒಬ್ರು. ನನ್ನಂಥವ್ರು ಅದ ಸ್ಪೀಚ್ ಕಲ್ಕೊಳಿಕತ್ತಿದ್ರು. ಅವಂದ ಅಂಥ ಸೀಕ್ರೆಟ್ ಪಾಕ್ರೆಟ್ ಏನಿಲ್ಲ. ನಾ ಏನು ಮಾಡ್ತೇನೆಂದ್ರೆ, ಕೇಳುವವರು ಕೇಳುವುದನ್ನು ಮುಗಿಸೋದಕ್ಕಿಂತ ಮೊದಲು ನಾನು ಹೇಳುವವನು ಹೇಳುವುದನ್ನು ಮುಗಿಸುತ್ತೇನೆ. ಅದೇ ನನ್ನ ಯಶಸ್ವಿ ಭಾಷೆ.